ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರಾಕ್ಷಿಣಿ ಮಹದೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವತ್ತು ಮಶ್ರೂಮ್ ಪಲಾವ್ ಯಾವ ತರ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ನಿಮ್ಗೂ ಇಷ್ಟ ಆಗಿದೆ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಟೊಮೊಟೊ, ಈರುಳ್ಳಿ ಮತ್ತೆ ಪಲಾವ್ ಐಟಮ್ಮು ಏನೇನೆಲ್ಲ ಬೇಕು, ಪಲಾವ್ ಐಟಮ್ ಏನೇನು ಬರುತ್ತೆ ಅದೆಲ್ಲ ಹಾಕೋಬಹುದು. ಮತ್ತೆ ರುಬ್ಕೊಳ್ಳೋದಕ್ಕೆ ಪುದೀನ, ಟೊಮೊಟೊ ಮತ್ತೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಕೊಂಡಿದ್ರೆ ಹಾಕೋಬಹುದು, ಇಲ್ಲ ಬೇಡ. ಖಾರದ ಪುಡಿ, ಧನಿಯಾ ಪುಡಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನೆಲ್ಲ ಪ್ಲೇಟ್ ಅಲ್ಲಿರೋ ಅಷ್ಟು ಐಟಮ್ ಎಲ್ಲ ರುಬ್ಕೊಬೇಕು. ನುಣ್ಣಗೆ ರುಬ್ಕೊಳ್ಳೋಣ. ಕುಕ್ಕರ್ ಇಟ್ಟು ಕುಕ್ಕರಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲಾಂದ್ರೆ ಪಾತ್ರೆ ಎಲ್ಲಾದ್ರೂ ಬೇಕಿದ್ರೆ ಮಾಡ್ಕೊಳ್ಳಿ. ಅದಕ್ಕೆಲ್ಲ ಪೇಸಸ್ ಏನೇನಿದೆ ಅದೆಲ್ಲ ಹಾಕೊಂಡಿದ್ದೀನಿ. ಅದೆಲ್ಲ ಒಂದ್ ಸ್ವಲ್ಪ ಫ್ರೈ ಎಲ್ಲ ಆದ್ಮೇಲೆ, ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಆ ಈರುಳ್ಳಿ ಎಲ್ಲ ಫ್ರೈ ಎಲ್ಲ ಆದ್ಮೇಲೆ ಮತ್ತೆ ಟೊಮೊಟೊ ಎಲ್ಲ ಹಾಕೋಬಹುದು. ಟೊಮೊಟೊ ಎಲ್ಲ ಫ್ರೈ ಎಲ್ಲ ಆದ್ಮೇಲೆ ತುಂಬಾ ನುಣ್ಣಗಾದ್ರೂ ಚೆನ್ನಾಗಿರುತ್ತೆ ಫ್ರೈ ಆದ್ರೆ. ಆ ಫ್ರೈ ಚೆನ್ನಾಗಿ ಈ ತರ ಆಗಿರ್ಬೇಕು. ಮತ್ತೆ ರುಬ್ಕೊಂಡಿರೋ ಐಟಮ್ ಎಲ್ಲ ಇದಾಗ ಹಾಕೊಳ್ಳೋಣ, ಮಸಾಲೆ ಐಟಮ್ ಎಲ್ಲಾನು. ಅದು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂದ್ ಸ್ವಲ್ಪ ಹೊತ್ತು ಮತ್ತೆ ಧನಿಯಾ ಪುಡಿ, ಖಾರದ ಪುಡಿ, ಏನೇನೆಲ್ಲ ಐಟಮ್ ಇದೆಯೋ ಅದೆಲ್ಲ ಹಾಕೋಬಹುದು. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಹಾಕೋಬಹುದು, ನೋಡ್ಕೊಂಡು ಹಾಕೋಬೇಕು. ನಾವು ಹಸಿಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಹಾಕಿದ್ವಲ್ಲ, ಅದಕ್ಕೆ ತಕ್ಕಂತೆ ಖಾರದ ಪುಡಿ, ಧನಿಯಾ ಪುಡಿ, ಬೇಕಿದ್ರೆ ಗರಂ ಮಸಾಲ ಇಷ್ಟೆಲ್ಲ ಹಾಕೋಬಹುದು. ನನ್ಗೆ ಮಕ್ಳು ಇದಾರಲ್ಲ, ಅದಕ್ಕೆ ನಾನು ಸ್ವಲ್ಪ ಖಾರ ಕಮ್ಮಿ ಇಡ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟೆಲ್ಲ ಹಾಕೋಬಹುದು. ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬೇಯೋರ್ಗು ಇಟ್ಟು, ಆಮೇಲೆ ಮಶ್ರೂಮ್ ಇದೆಯಲ್ಲ, ಆ ಮಶ್ರೂಮ್ ಎಲ್ಲ ಹಾಕೋಬೇಕು. ಇವಾಗೇನೆ ಒಂದ್ ಸ್ವಲ್ಪ ಇದಾದ್ರೆ ಚೆನ್ನಾಗಿರುತ್ತೆ. ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ, ಇವಾಗೆಲ್ಲ ಇದು ಮಸಾಲೆ ಐಟಮ್ ಎಲ್ಲ ಇದೆಯಲ್ಲ, ಅದನ್ನ ಒಂದ್ 2 ವಿಸಿಲ್ ಹಾಕೊಂಡ್ಬಿಡ್ತೀನಿ. ಆಮೇಲೆ ಬಿರಿಯಾನಿಗಾಗ್ಲೂ ಇದಾಗ್ಲಿ ನಾನು ಇದೇ ತರ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಮಶ್ರೂಮ್ ಎಲ್ಲ ಹಾಕ್ಬಿಟ್ಟು ಇದೊಂದ್ 2 ವಿಸಿಲ್ ಹಾಕ್ಸ್ಕೊಂತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದ್ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಖಾರ ಚೆನ್ನಾಗಿ ಇದ್ದಿರುತ್ತೆ. ಏನು ಮಶ್ರೂಮ್ಗೆ ನನ್ಗೆ ಯಾವಾಗೇ ಆದ್ರೂ ನಾನು ಇದೇ ತರ ಮಾಡ್ತೀನಿ. ಟೇಸ್ಟ್ ಅಂತೂ ಚೆನ್ನಾಗ್ ಬಂದಿರುತ್ತೆ, ಮತ್ತೆ ಹಸಿ ವಾಸನೆ ಇರೋದಿಲ್ಲ, ಸಖತ್ತಾಗಿರುತ್ತೆ. ಒಂದ್ಸಲಿ ಮಾಡ್ತೀನಿ ನೋಡಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈ ತರ ನಾನು ಫಸ್ಟ್ ಹಾಗೆ ಮಾಡ್ಬಿಡ್ತಾ ಇದ್ದೆ. ಏನು ಅಕ್ಕಿ ಮತ್ತೆ ಈ ಮಸಾಲೆ ಏನೇನಿದೆ ಅದೆಲ್ಲ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕ್ಬಿಡ್ತಾ ಇದ್ದೆ. ಅಂದ್ರೆ ಆ ಟೇಸ್ಟ್ ಚೆನ್ನಾಗಿದೆ, ಇದು ಅದ್ರಗಿನ ಚೆನ್ನಾಗಿರುತ್ತೆ ಎಲ್ಲ ಈ ತರ ಹಾಕಿ. ಮತ್ತೆ ಅದೇ ಒಂದ್ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ. ಉಪ್ಪೆಲ್ಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಹಾಕ್ಸ್ಕೊಂತೀನಿ. 2 ವಿಸಿಲ್ ಹಾಕಿದ ತಕ್ಷಣ ಹಂಗೆ ನಾನು ವಿಸಿಲ್ ಹೋಗಿದ ತಕ್ಷಣ ಹಂಗೆ ತೆಗ್ದ್ಬಿಡ್ತೀನಿ. ಪ್ರೆಜರ್ ಇರುತ್ತಲ್ಲ, ಆ ಪ್ರೆಜರ್ ಎಲ್ಲ ತೆಗ್ದ್ಬಿಟ್ಟು 2 ವಿಸಿಲ್ ಹಾಕ್ಸ್ಕೊಂಡು ಪ್ರೆಜರ್ ಎಲ್ಲ ತೆಗಿಸ್ಬಿಟ್ಟು ಆಮೇಲೆ ಹಂಗೆ ಅಕ್ಕಿ ಹಾಕಿ ಅದಕ್ಕೂ ಒಂದ್ 2 ವಿಸಿಲ್ ಹಾಕ್ಸ್ಕೊಂತೀನಿ. ಇವಾಗ ನೋಡಿ ಈ ತರ ಆಗಿದೆ. ನಾನು ನೀರೇ ಹಾಕಿಲ್ಲ, ನೀರ್ ಹಾಕ್ತಿದ್ದೀನಿ, ಇಷ್ಟು ನೀರಾಗೈತೆ. ಇವಾಗ ಅಕ್ಕಿ ತೊಳೆದು ಹಾಕಿ ಅದಕ್ಕೆ ಇವಾಗ ನಾನು 2 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದಕ್ಕೆ ನಾನು 4 ಲೋಟ ಅಕ್ಕಿ ಹಾಕ್ಬೇಕಾಗಿರುತ್ತೆ. ನಾನು 3 ಲೋಟ ನೀರ್ ಹಾಕ್ತೀನಿ. ಯಾಕೆಂದ್ರೆ ಈ ಮಶ್ರೂಮ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಬಿಟ್ಕೊಂಡಿರುತ್ತೆ, ಅದಕ್ಕೆ ನುಣ್ಣಗಾಗೋಗುತ್ತೆ. ಅದಕ್ಕೆ ನಾನು 4 ಲೋಟ ಅಕ್ಕಿ, 2 ಲೋಟ ಅಕ್ಕಿಗೆ 4 ಲೋಟ ನೀರ್ ಹಾಕ್ಬೇಕಾಗಿರೋದು. ಅದಕ್ಕೆ ನಾನು 2-3 ಲೋಟ ನೀರ್ ಹಾಕ್ತೀನಿ. ಅಂದ್ರೆ ಅನ್ನ ಕುದಿಯೋದಾಗಲ್ಲ, ಇದಾಗೋಗ್ಬಿಡುತ್ತೆ, ನುಣ್ಣಗಾಗೋಗ್ಬಿಡುತ್ತೆ, ಅದು ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಈ ತರ ಮಾಡ್ತಾ ಇದ್ದೀನಿ. ಇದಕ್ಕೂ ಒಂದ್ 2 ವಿಸಿಲ್ ಹಾಕ್ಸ್ಕೊಂತೀನಿ. ಮತ್ತೆ ಇದ್ರ ಜೊತೆಗೆ ಮೊಸರು ಬಜ್ಜಿ, ಈ ತರ ಗ್ರೇವಿಸ್ ಏನಾದ್ರು ಇದ್ರು ಚೆನ್ನಾಗಿರುತ್ತೆ. ನಾನು ಮೊಸರು ಬಜ್ಜಿ ಮಾಡಿದ್ದೀನಿ ನೋಡಿ. ಈ ತರ 2 ವಿಸಿಲ್ ಹಾಕ್ಸ್ಕೊಂಡಾದ್ಮೇಲೆ ನೋಡೋಣ ಯಾವ ತರ ಬರ್ತಿರುತ್ತೆ ಅಂತ. ಹಂಗೂ ನಾನು ಇವಾಗ ಎಲ್ಲ ಉಪ್ಪು ಎಲ್ಲಾನು ನೋಡ್ತಾ ಇದ್ದೀನಿ, ಕರೆಕ್ಟ್ ಆಗಿದೆಯಾ, ಖಾರ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ನನ್ಗೆ ಯಾಕೋ ಒಂದ್ ಸ್ವಲ್ಪ ಖಾರ ಅನಿಸ್ತು, ಅದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ನೀವು ಲಾಸ್ಟಲ್ಲಿ ಮುಚ್ಚ ಹಾಕೋಕ್ಕಿಂತ ಮುಂಚೆ ಒಂದ್ಸಲಿ ಟ್ರೈ ನೋಡಿ, ಟೇಸ್ಟ್ ಎಲ್ಲ ಹೇಗಿದೆ ಏನು ಅಂತ ಹೇಳ್ಬಿಟ್ಟು. ಅದೆಲ್ಲ ಸ್ವಲ್ಪ ಉಪ್ಪು ಕಮ್ಮಿ ಇರೋದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದ್ ಸ್ವಲ್ಪ ತುಪ್ಪ ಹಾಕೋಣ, ಟೇಸ್ಟ್ ಚೇಂಜ್ ಇರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಒಂದ್ ಸ್ಪೂನ್ ಹಾಕಿದೆ. ಅದಾದ್ಮೇಲೆ 2 ವಿಸಿಲ್ ಹಾಕ್ಸ್ಕೊಂಡ್ಮೇಲೆ ಈ ರೆಸಿಪಿ ಯಾವ ತರ ಬಂದಿರುತ್ತೆ ಅಂತ ನೋಡೋಣ. ಓಕೆ,
ಇವಾಗ ನೋಡಿ ಕುಕ್ಕರ್ ಮುಚ್ಚಳ ತೆಗಿತಾ ಇದೀನಿ. ನಂಗೆ ಹೆಂಗ ಸ್ಮೆಲ್ ಬರ್ತಾ ಇದೆ ಅಂದ್ರೆ ಬಿರಿಯಾನಿ ತಿನ್ನಂಗ್ ಸ್ಮೆಲ್ ನನ್ಗೆಲ್ಲಾನು. ನನ್ಗೆ ಭಾನುವಾರ ಬಂದಿದ್ದೇನೆ, ನನ್ಗೆ ಬಿರಿಯಾನಿ ಇರ್ಲೇಬೇಕು ನನ್ಗೆ. ಅದಕ್ಕೆ ಇವತ್ತು ನಮ್ಮ ಅತ್ತೆಯವರೆಲ್ಲ ಊರಿಗೆ ಹೋಗ್ತಾ ಇದ್ದಲ್ಲ, ಅದಕ್ಕೆ ಇವಾಗ ಮಾಡೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಈ ತರ ಮಶ್ರೂಮ್ ಇತ್ತಲ್ಲ, ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿ ಸಖತ್ತಾಗಿ ಬಂದಿತ್ತು. ಆದ್ರೂ ಒಂಚೂರು ಕಮ್ಮಿ ನೀರ್ ಹಾಕಿದಕ್ಕೆ ಈ ತರ ತಳ ಸೀದೋಗ್ಬಿಟ್ಟಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಅಂತಂತ ಈ ವಿಡಿಯೋ ಇಷ್ಟ ಆಯ್ತು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ನನ್ನ ವಿನೋದಗಂತೂ ತುಂಬಾ ಇಷ್ಟ ಆಯ್ತು. ಅವ್ರ ಮೊಸರು ಅಂದ್ರೆ ತುಂಬಾ ಇಷ್ಟ, ಅದ್ರ ಜೊತೆಗೆ ಹಾಕೊಂಡು ತಿಂದ್ಲು ಅವಳು. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಈ